ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಜನಿವಾರ ತೆಗೆಸಿದ್ದಕ್ಕೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಘುನಾಥ್ ಖಂಡನೆ. ಶ್ರೀ ಯಲ್ಲಮ್ಮ ದೇವಿಯ ಹಸಿ ಕರಗ, ನಾಳೆ ಕರಗ ಮಹೋತ್ಸವ. ಅಧಿಕಾರಿಗಳ ಹೀನ ಕೃತ್ಯ, ಲಕ್ಷ್ಮೀಕಾಂತ್ ಆಕ್ರೋಶ. ಸಿಇಟಿ ಪರೀಕ್ಷೆಯಲ್ಲಿ ಶಿವಮೊಗ್ಗದಲ್ಲಿ ಹಾಗೂ ಬೀದರ್ನಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಯುವಂತೆ ಸೂಚಿಸಿದ್ದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನೂತನ ಅಧ್ಯಕ್ಷ ಎಸ್ ರಘುನಾಥ್ ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಅತ್ಯಂತ ಹೀನ ಕೃತ್ಯ, ಈ ರೀತಿ ನಡೆದಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿಗೆ ಪತ್ರ ಬರೆಯಲಾಗಿದೆ. ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದು, ಅವರು ಕೂಡ ವಿಷಾದ ವ್ಯಕ್ತಪಡಿಸಿ ಪರೀಕ್ಷೆ ಬರೆಯಲಾಗದ ಬೀದರ್ ವಿದ್ಯಾರ್ಥಿಗೆ ಮತ್ತೆ ಪರೀಕ್ಷೆ ಬರೆಯಲು ಅವಕಾಶ ನೀಡುವ ಭರವಸೆ ನೀಡಿದ್ದಾರೆ ಎಂದು ರಘುನಾಥ್ ತಿಳಿಸಿದ್ದಾರೆ. ಕಾಂತರಾಜು ಜನಗಣತಿ ವರದಿ ಕುರಿತಂತೆಯೂ ಕೂಡ ರಘುನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನಾನು ರಘುನಾಥ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷನಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಳೆದ 2-3 ದಿನಗಳಿಂದ. ಮೊದಲನೇದಾಗಿ ಕಾಂತರಾಜ್ ಆಯೋಗದ ಜನಗಣತಿ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಮತ್ತು ಅದರ ಒಳಗಿರುವಂಥ ಅಂಕಿ ಅಂಶಗಳೆಲ್ಲವೂ ಕೂಡ ಹೊರಗಡೆ ಬಂದಿದೆ ಅಂಥೇಳಿ ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ವರದಿಯಾಗಿದೆ. ನಮ್ಮ ಮಾಹಿತಿಗೆ ಬಂದಿರತಕ್ಕಂಥ ವಿಚಾರ ಏನು ಅಂತಂದರೆ, ಒಟ್ಟು ಜಾತಿ ಜನಗಣತಿಯ ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 17.83 ಲಕ್ಷ ಬ್ರಾಹ್ಮಣರು ಈ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಮತ್ತು ಅದರಂತೆ ಒಂದು 2.98% ಓವರಾಲ್ ಪಾಪ್ಯುಲೇಷನ್ ಮೇಲೆ ಇಷ್ಟು ಜನಸಂಖ್ಯೆ ಇದೆ ಅಂತ ಅದರಲ್ಲಿ ತೋರಿಸಲಾಗಿದೆ ಅಂತ ಬಂದಿದೆ. ನಾನು ಸಂಪೂರ್ಣವಾದ ವರದಿ ಪುಸ್ತಕವನ್ನು ಇನ್ನೂ ತರಿಸ್ಕೊಂಡು ನೋಡಿಲ್ಲ. ಆದರೆ ಬಂದಿರತಕ್ಕಂಥ ಮಾಹಿತಿ ಆಧಾರದ ಮೇಲೆ ಮಾತಾಡೋದಾದರೆ, ಒಂದು ಮಟ್ಟಿಗೆ ನನಗೆ ಬಂದಿರುವಂಥ ಅನೇಕರು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಮಾತಾಡ್ತಾ ಇದ್ದಾರೆ. ಅವರೆಲ್ಲರೂ ಹೇಳೋ ಪ್ರಕಾರ, ಬೆಂಗಳೂರು ನಗರದಲ್ಲಿರುವಂಥ ಜನಗಳು ನಮ್ಮ ಜೊತೆ ಮಾತಾಡೋದು ಹೇಳಿರೋ ಪ್ರಕಾರ, ನಮ್ಮ ಮನೆಗೆ ಯಾರೂ ಬಂದಿಲ್ಲ ಅಂತ ಹೇಳ್ತಾರೆ. ಯಾವಾಗ ನಡೆಸಿದ್ರು ಇದು? ನಮ್ಮ ಮನೆಗೆ ಯಾರು ಬಂದಿದ್ರು? ನಮಗೆ ಮಾಹಿತಿನೇ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ ವರದಿ ಬಂದು ಅವೈಜ್ಞಾನಿಕವಾಗಿ ನಡೆದಿರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದು ಸಂದೇಹಾಸ್ಪದವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಯಲ್ಲಿ ಮತ್ತು ಮರು ಸರ್ವೆ ಮಾಡಬೇಕು. ಹೊಸದಾಗಿ ಒಂದು ಜಾತಿ ಗಣತಿ ಸರ್ವೆ ಮಾಡಿದರೆ ನಿಜಾಂಶ ಬರುತ್ತೆ. ಅಂದರೆ ಒಂದು ವೈಜ್ಞಾನಿಕವಾದ ಒಂದು ರೀತಿಯಲ್ಲಿ ಒಂದು ಸರ್ವೆ ಮಾಡೋದು ಸೂಕ್ತ. ನಾವು ಪ್ರೊಟೆಸ್ಟ್ ಮಾಡ್ಬೋದು, ಆದರೆ ಪ್ರೊಟೆಸ್ಟ್ ಮಾಡಿದರೆ ಬೆಲೆ ಏರಿಕೆ ಸಂಬಂಧಪಟ್ಟಂಗೆ ಏನಾನ ಪ್ರೊಟೆಸ್ಟ್ ಮಾಡಿದ್ರೆ ಯಾವುದೋ ಒಂದಷ್ಟು ಕಡಿಮೆ ಮಾಡ್ತಾರೆ ಅಥವಾ ಯಾವುದೋ ಒಂದು ಹೆಚ್ಚಿಗೆ ಮಾಡುವಂಥದ್ದು ಇದೆ. ಆದರೆ ಇದು ಬೆಲೆ ಏರಿಕೆ ರೀತಿಯಲ್ಲಿ ಪ್ರೊಟೆಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕಿದ್ದಂಗೆ ನಾವು ಪ್ರೊಟೆಸ್ಟ್ ಮಾಡಿದ ಕೂಡಲೇ ಒಂದು 10,000 ಜನಸಂಖ್ಯೆಯನ್ನು ಕಡಿಮೆ ಮಾಡಿಬಿಡುವುದು ಅಥವಾ 1 ಲಕ್ಷ ಜನಸಂಖ್ಯೆಯನ್ನು ಜಾಸ್ತಿ ಮಾಡೋದು ಈ ಪ್ರೊಟೆಸ್ಟ್ ಮುಖಾಂತರ ಆಗತ್ತೆ ಅಂತ ನನಗೇನು ಅನಿಸಿಲ್ಲ. ಆದರೆ ಸಾಂಕೇತಿಕವಾಗಿ ಪ್ರೊಟೆಸ್ಟ್ ಮಾಡ್ಬೋದು, ಆದರೆ ಒಟ್ಟು ಮರು ಸರ್ವೆ ಮಾಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ, ಡಿಮ್ಯಾಂಡ್ ಇಡ್ತೀವಿ ಸರ್. ಇದು ಮೊದಲನೇದು. ಇನ್ನು ಎರಡನೇದು, ನಿನ್ನೆ ಶಿವಮೊಗ್ಗಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಡೆದಿದೆ, ನಮ್ಮ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಅವರೇನು ನಮ್ಮ ವಿದ್ಯಾರ್ಥಿಯ ಮೈ ಮೇಲೆ ಇದ್ದಂಥ ಯಜ್ಞೋಪವೀತ ಅಂದರೆ ಜನವಾರವನ್ನು ಕತ್ತರಿಸಿ ಹಾಕಿದ್ದಾರೆ ಅಂತ ಕೇಳಿ ತುಂಬ ಬೇಜಾರಾಗಿದೆ. ತುಂಬ ವಿಷಾದವಾದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದನ್ನು ತೀವ್ರವಾಗಿ ನಮ್ಮ ಮಹಾಸಭಾ ಖಂಡಿಸ್ತದೆ. ಯಾವುದೇ ಕಾರಣಕ್ಕೆ ಇಂಥ ಅಪಮಾನ ನಮ್ಮ ಬ್ರಾಹ್ಮಣರು ಸಹಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅದು ಎಸ್ಪೆಷಲಿ ಯಜ್ಞೋಪವೀತ, ನಮಗೆ ಜನವಾರ ಒಂದು ಬಹಳ ಶ್ರೇಷ್ಠವಾದದ್ದು, ಅದಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ. ಅಂಥದ್ದನ್ನು ಯಾವುದೋ ನಿಮ್ಮ CET ಪರೀಕ್ಷೆಯ ಒಂದು ಗೈಡ್ಲೈನ್ಸ್ ಏನಿದೆ ಅದರ ಆಧಾರದ ಮೇಲೆ ಎಲ್ಲವನ್ನೂ ತೆಗಿತೀವಿ ಅಂಥೇಳಿ ಎಲ್ಲವನ್ನೂ ಕಟ್ ಮಾಡ್ತೀವಿ ಅಂತ ಹೇಳೋದಾದರೆ, ಬೇರೆ ಯಾವುದೋ ಜನಾಂಗದವರು ಅವ್ರ ಮೈ ಮೇಲೆ ಏನೆಲ್ಲ ಹಾಕ್ಕೊಂಡು ಬಂದಿದ್ದಾರೆ ಅದಕ್ಕೆ ಮಾತ್ರ ನೀವು ಅವಕಾಶ ಮಾಡಿಕೊಡ್ತೀರಾ, ಬ್ರಾಹ್ಮಣರು ಒಳಗಡೆ ಹಾಕ್ಕೊಂಡಿರೋಂಥ ಜನವಾರನ ತೆಗಿತೀರಾ ಅಂತ ಹೇಳಿದ್ರೆ ಇದು ತುಂಬ ಖಂಡನೀಯವಾದ ವಿಚಾರ. ಇದು ಯಾವುದೇ ಕಾರಣಕ್ಕೆ ಒಪ್ಪುವಂಥದ್ದಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಬೇಷರತ್ ಈಗಲೇ ಅಮಾನತುಗೊಳಿಸ್ಬೇಕು, ಅವ್ರ ವಿರುದ್ಧ ತನಿಖೆಗಳು ಒಳಪಡಿಸ್ಬೇಕು. ಮತ್ತು ಯಾವ ಹುಡುಗ ಒಂದು ಅಭಿಮಾನದಿಂದ ಪರೀಕ್ಷೆಯನ್ನು ಬರೀಲಿಲ್ಲ,
ನಾನು ಒಳಗಡೆ ಬಿಡೋದಿಲ್ಲ, ಜನವಾರ ತೆಗಿಬೇಕು ಅಂತ ಹೋಗಿದ್ದೇನೆ. ಆ ಹುಡುಗನ ಅಭಿಮಾನಕ್ಕೆ ನಾವು ಅಭಿನಂದನೆ ತಿಳಿಸೋದಲ್ದಿರ ಸರ್ಕಾರಕ್ಕೆ ಮತ್ತೊಮ್ಮೆ ಆ ಹುಡುಗ ಪರೀಕ್ಷೆ ಬರೀಲಿಕ್ಕೋಸ್ಕರ ಅವನಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಇಷ್ಟರಲ್ಲೇ ನಾವು ನಮ್ಮ ಎಲ್ಲ ಶಾಸಕರುಗಳನ್ನ ಕರೆದು ಮತ್ತು ಲೋಕಸಭಾ ಸದಸ್ಯರುಗಳನ್ನ ಕರೆದು ಎಲ್ಲವನ್ನು ಚರ್ಚೆ ಮಾಡಿ ಇದಕ್ಕೊಂದು ತೀವ್ರವಾದ ಒಂದು ಹೋರಾಟದ ಸ್ವರೂಪವನ್ನು ರೂಪಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಂಗೇರಿಯ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವದ ಹಿನ್ನೆಲೆಯಲ್ಲಿ ನಡೆಯುವ ಹಸಿ ಕರಗ ಮಹೋತ್ಸವವು ಗುರುವಾರ ರಾತ್ರಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆದಿದೆ. ಹಸಿ ಕರಗ ಮಂಟಪದಲ್ಲಿ ನಡೆದ ಕರಗ ಮಹೋತ್ಸವ ಸಹಸ್ರಾರು ದೇವಿಯ ಭಕ್ತರು ಪಾಲ್ಗೊಂಡಿದ್ದರು. 19ರ ನಾಳೆ ರಾತ್ರಿ ಯಲ್ಲಮ್ಮ ದೇವಿಯ ಕರಗ ಶಕ್ತೋತ್ಸವ ನಡೆಯಲಿದೆ. ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸುವಲ್ಲಿ ಮುಂದಾದ ಅಧಿಕಾರಿಗಳು ಅತ್ಯಂತ ಹೀನ ಕೃತ್ಯವೆಸಗಿದ್ದಾರೆ. ಇದು ಸಲ್ಲದು. ಈ ರೀತಿ ಮುಂದುವರೆದರೆ ಇಡೀ ರಾಜ್ಯದಾದ್ಯಂತ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಿರಿಯ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ ಈ ರೀತಿ ಬ್ರಾಹ್ಮಣರ ಮೇಲೆ ಧಾರ್ಮಿಕವಾಗಿ ಹಲ್ಲೆ ನಡೆಸುವುದು ಖಂಡನೀಯ ಎಂದು ಹೇಳಿದ್ದಾರೆ. ನಮಸ್ಕಾರ. ಆರ್ ಲಕ್ಷ್ಮೀಕಾಂತ್, ಹಿರಿಯ ಉಪಾಧ್ಯಕ್ಷ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಸುದ್ದಿ ಮೃದಂಗ ಸುದ್ದಿವಾಹಿನಿಗೆ ಧನ್ಯವಾದಗಳು. ಮನೆಯರೇ, ನಿನ್ನೆ ದಿವಸ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆ ಪ್ರಾರಂಭ ಆಗಿದೆ. ಆದರೆ ನಿನ್ನೆ ನಡೆದಂಥ ಕೆಲವು ಘಟನೆಗಳ ಬಗ್ಗೆ ನಾನು ತೀವ್ರವಾಗಿ ಖಂಡಿಸ್ತಾ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. CET ವಿದ್ಯಾರ್ಥಿಗಳು ನಿನ್ನೆ ದಿವಸ ಪರೀಕ್ಷೆ ಬರೀಲಿಕ್ಕೆ ಬೀದರ್ ಕೇಂದ್ರ ಮತ್ತು ಶಿವಮೊಗ್ಗ ತೀರ್ಥಹಳ್ಳಿ ಈ ಒಂದು ಕೇಂದ್ರಗಳಿಗೆ ಅವರು ಪರೀಕ್ಷೆ ಬರೀಲಿಕ್ಕೆ ಹೋದಾಗ ಅಲ್ಲಿಯ ಏನು ಆ ಒಂದು ಅಧಿಕಾರಿಗಳು, CET ಪರೀಕ್ಷೆ ಅಧಿಕಾರಿಗಳು ಒಂದು ಅತ್ಯಂತ ಅಮಾನವೀಯವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರು ನಮ್ಮ ವಿಪ್ರ ಸಮಾಜದಲ್ಲಿ ಉಪನಯನ ಆಗ್ತಕ್ಕಂಥದ್ದು ನಮ್ಮ ಸಂಸ್ಕಾರ ಮತ್ತು ನಮ್ಮ ಸಂಪ್ರದಾಯ. ಆ ಎಕ್ಸಾಮ್ನಲ್ಲಿ ಪರೀಕ್ಷೆ ಬರೀಲಿಕ್ಕೆ ಹೋದಂಥ ವಿದ್ಯಾರ್ಥಿಗಳಿಗೆ ಆ ಮೈ ಕೈನೆಲ್ಲ ಶೋಧಿಸಿ, ಆ ಬಟ್ಟೆ ತೆಗೆಸಿ, ಅವರ ಯಜ್ಞೋಪವೀತ ಜನಿವಾರನ್ನು ಅವರು ತೆಗೆದಾಕಿ ಕಿತ್ತಾಕಿಸ್ಬಿಟ್ಟು ಅವರು ನೀವು ಇದನ್ನು ತೆಗೆದಾಕಿ ಕಿತ್ತಾಕಿದ್ರೆ ನೀವು ಒಳಗಡೆ ಬರಬೇಕು, ಇಲ್ಲದೇ ಇದ್ದರೆ ನಿಮಗೆ ಪರೀಕ್ಷೆ ಬರೀಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನತಕ್ಕಂಥ ಕೆಟ್ಟ ನಡತೆಯನ್ನು ಆ ಅಧಿಕಾರಿಗಳು ತೋರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಅದು ಅವರು ಆ ಪರೀಕ್ಷೆ ಬರಲಿಕ್ಕೆ ಸಿದ್ಧರಾಗಿ ಬಂದಿರತಂಥ ಸಂದರ್ಭದಲ್ಲಿ ಇವರು ಈ ರೀತಿ ಮಾಡಿದಾಗ ಅವನು ಎಷ್ಟು ಮಟ್ಟಿಗೆ ಅದರಲ್ಲಿ ಇದನ್ನು ಪರೀಕ್ಷೆನಲ್ಲಿ ಅವನು ಬರೀಲಿಕ್ಕೆ ಅವನು ಮಾನಸಿಕವಾಗಿ ತಯಾರಾಗ್ತಾನೆ. ಇವರು ಅಧಿಕಾರಿಗಳು, ಕೆಲವು ಅಧಿಕಾರಿಗಳು ಅತ್ಯಂತ ದುಷ್ಟರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಅವ್ರು ಏನು ತಿಳ್ಕೊಂಡಿದ್ದಾರೆ? ಒಂದು ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿಯನ್ನು ಈ ರೀತಿ ಅವಹೇಳನಕಾರಿಯಾಗಿ ಅವ್ರು ನಡ್ಕೊಡ್ತಾರೆ ಅಂತಂದರೆ, ಮತ್ತು ಪಾಪ ವಿದ್ಯಾರ್ಥಿ ಅವನ ಮುಂದಿನ ಮಾರ್ಗಕ್ಕೋಸ್ಕರ ಆ ವಿದ್ಯಾರ್ಥಿ ಜನಿವಾರನ ತೆಗೆದುಬಿಟ್ಟು ಅವನು ಪರೀಕ್ಷೆ ತೊಗೊಂಡ. ಆದರೆ ಬೀದರ್ನಲ್ಲಿ ನಡೆದಂಥ ಆ ಒಂದು ದುರ್ಘಟನೆ, ಆ ವಿದ್ಯಾರ್ಥಿ ನಮಗೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಜನಾಂಗದ ಒಂದು ಏನು ಸಂಪ್ರದಾಯ ಇದೆ ಅದನ್ನು ನಾನು ಅನುಕರಣೆ ಮಾಡ್ತೇನೆ ಹೊರತು ನೀವು ಹೇಳಿದಾಗೆ ಜನಿವಾರನ ತೆಗೆದುಬಿಟ್ಟು ನಾನು ಪರೀಕ್ಷೆ ಬರೀತೀನಿ ಅಂತಕ್ಕಂಥ ಮನೋಭಾವ ನನಗಿಲ್ಲ ಅಂತ ಅಂದ್ಬಿಟ್ಟು ಆತ ಪರೀಕ್ಷೆಯನ್ನು ಬೇಡ ಅಂತ ಹೇಳಿ ಅವನು ಹೊರಗಡೆ ಹೋದಾಗ ಕೊನೆ ಪಕ್ಷ ಆ ಅಧಿಕಾರಿ ಇಲ್ಲಪ್ಪ ಆಯಿತು ಬಾ ಕೂತ್ಕೋ ಬರೀ ಅಂತ ಅಂದ್ಬಿಟ್ಟು ಒಂದು ಸೌಜನ್ಯದ ಒಂದು ನಡತೆಯನ್ನು ತೋರ್ದಲೇನೆ ಅವನ್ನ ಪರೀಕ್ಷೆ ನಿನ್ನ ಜೀವನ ಪೂರ್ತಿ ಹಾಳಾದ್ರೂ ಚಿಂತೆ ಇಲ್ಲ, ನೀನು ನಾವು ಹೇಳ್ದಾಗ ಕೇಳಬೇಕು ಅಂತಕ್ಕಂಥ ಅವರ ಒಂದು ಅಪ್ರಬುದ್ಧತೆ ಇದೆಯಲ್ಲ,
ಅದನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತೀವಿ ಮತ್ತು ಇಂತಹ ಧೋರಣೆಯ ವಿರುದ್ಧ ಇಡೀ ರಾಜ್ಯದಲ್ಲಿ ನಾವು ತೀವ್ರವಾದಂಥ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಯಾಕೆ ಸುಮ್ಮನೆ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಸಂಬಂಧಪಟ್ಟಂತ ಮಂತ್ರಿಗಳು ಇಷ್ಟೊತ್ತಿಗೆ ಆ ಅಧಿಕಾರಿ ವಿರುದ್ಧ ತೀವ್ರವಾದ ಕ್ರಮ ತಗೋಬೇಕಾಗಿತ್ತು. ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಅವರು ನೀಡಿರ್ತಕ್ಕಂಥ ಆ ಒಂದು ಸಮರ್ಥನೆ ಅತ್ಯಂತ ಹೇಯವಾದ್ದು. ಆ ವಿದ್ಯಾರ್ಥಿ ಅಕಸ್ಮಾತ್ ಏನಾದರೂ ಆ ಜನವಾರದಲ್ಲಿ ನೇಣು ಹಾಕೊಂಡ್ಬಿಟ್ರೆ ಯಾರು ಜವಾಬ್ದಾರರು ಅಂತ ಹೇಳಿದ್ದಾರೆ. ನಿಮಗೇನಾದ್ರು ತಲೆ ಒಳಗೆ ಸ್ವಲ್ಪ ಬುದ್ಧಿ ಅಂತ ಹೇಳಲಿಕ್ಕಾಗ್ತದೆ ಅಧಿಕಾರಿಗಳಿಗೆ? ಆಯ್ತಪ್ಪ, ಜನವಾರದಲ್ಲಿ ನೇಣು ಹಾಕೊಳ್ಳಲ್ಲ, ಉಡ್ದಾರದಲ್ಲಿ ನೇಣು ಹಾಕೊಳ್ತೇವೆ, ಉಡ್ದಾರ ತೆಗೆಸ್ತೀರಾ ನೀವು? ಏನು ನೀವು ಹಾಗಂದ್ರೆ ನೀವೇನು ಸರ್ವಾಧಿಕಾರಿನ ನೀವು? ಸರ್ಕಾರ ಕೆಟ್ಟಿಸ್ತಕ್ಕಂಥ ಕೆಲವು ಸರ್ಕಾರದ ಅಧಿಕಾರಿಗಳು ಇಂತಹ ಧೋರಣೆಯನ್ನು ಕೈ ಬಿಡದೇ ಇದ್ರೆ ನಿಮ್ಮ ವಿರುದ್ಧ ಇಡೀ ರಾಜ್ಯದಲ್ಲಿ ತೀವ್ರವಾದ ಹೋರಾಟ ಮಾಡಿ ನಿಮಗೂ ಸಹ ತಕ್ಕ ಶಾಸ್ತಿಯನ್ನು ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಇವತ್ತು ವಿಪ್ರ ಸಮಾಜವನ್ನು ಅತ್ಯಂತ ಹೇಯವಾಗಿ ಕೀಳಾಗಿ ಕಾಣ್ತಕ್ಕಂಥ ಕೆಲವು ಸರ್ಕಾರದ ಅಧಿಕಾರಿಗಳು ಇಂತಹ ಧೋರಣೆಯನ್ನು ಬಿಡದೇ ಇದ್ರೆ ನಾವು ತೀವ್ರವಾಗಿ ನಿಮ್ಮ ಮುಂದಿನ ಭವಿಷ್ಯಕ್ಕೂ ನೀವು ತೊಂದರೆ ಮಾಡ್ಕೊಳ್ತೀರಾ. ಈ ಧೋರಣೆಯನ್ನು ಕೈಬಿಡಿ. ಯಾಕೆ ಇಷ್ಟು ವರ್ಷ ಯಾಕೆ ಇದನ್ನು CET ಪರೀಕ್ಷೆಯಲ್ಲಿ ಅಂತಹ ಇದನ್ನು ನಡತೆ ಯಾರು ತೋರಿಸಿರಲಿಲ್ಲ ಅಧಿಕಾರಿಗಳು? ನಿಮಗೆ ಅಂದ್ರೆ ಆಗಿದೆ ಏನ್ರಿ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರೋ ಅದನ್ನೆಲ್ಲ ಮಾಡಿಸ್ಲಿಕ್ಕೆ? ಏನು ತಿಳ್ಕೊಂಡಿದ್ದೀರಾ ನಮ್ಮ ಸಮಾಜದ ಬಗ್ಗೆ ನೀವು? ಇಡೀ ರಾಜ್ಯದಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಟ್ಟರೆ ನೀವು ಇರೋದಿಲ್ಲ, ಮತ್ತೆ ಇಡೀ ಅಶಾಂತಿಯನ್ನು ಮಾಡ್ತಕ್ಕಂಥ ನಿಮ್ಮ ಈ ಧೋರಣೆಯ ತಕ್ಷಣ ಕೈ ಬಿಡಬೇಕು. ದಯಮಾಡಿ ಮಾನ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂಥ ವಿದ್ಯಾಮಂತ್ರಿಗಳು ಈ ತಕ್ಷಣದಲ್ಲೇ ಆ ಯಾರ ಅಧಿಕಾರಿಗಳು ದುರ್ವರ್ತನೆ ನಡ್ಕೊಂಡಿದ್ದಾರೆ, ಅಹಂಕಾರದ ಧೋರಣೆಯನ್ನು ತಳೆದಿದ್ದಾರೆ, ಅವರ ವಿರುದ್ಧ ತಕ್ಷಣ ತಾವು ಶಿಸ್ತು ಕ್ರಮ ತಗೊಂಡು ಅವ್ರನ್ನ ಇಲಾಖೆಯಿಂದ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಆಚೆಗಡೆ ಕಳಿಸ್ಬಿಟ್ಟು ನಮಗೆ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಾ ಇದ್ರೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ತಾವು ಇದ್ರ ಬಗ್ಗೆ ತೀವ್ರವಾದ ಗಮನ ಹರಿಸಿ. ಮತ್ತು ಏನು ಒಬ್ಬ ವಿದ್ಯಾರ್ಥಿ ಬೀದರ್ನಲ್ಲಿ ಅವನು ಪರೀಕ್ಷೆ ತೋಟದಲ್ಲೇ ಅವನು ಹೊರಗಡೆ ಹೋಗಿದ್ದಾನೆ, ದಯಮಾಡಿ ವಿದ್ಯಾಮಂತ್ರಿಗಳು ಆತನ ಮತ್ತೆ ಆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಇದನ್ನ ಒಂದು ಸಂದೇಶವನ್ನು ಕೊಟ್ಟು ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಆ ವಿದ್ಯಾರ್ಥಿಗೆ ಪುನಃ ಅವ್ರಿಗೆ ಎಕ್ಸಾಮ್ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಘಟನೆ ಮುಂದೆ ಏನಾದ್ರು ನಡೀತಂತಂದ್ರೆ ಇದರಲ್ಲಿ ನೀವು ತಾರತಮ್ಯ ಮಾಡಕ್ಕೆ ಹೋಗಬೇಡಿ. ಯಾಕೆಂದ್ರೆ ಅಧಿಕಾರಿಗಳನ್ನ ತಾವು ನಿಯಂತ್ರಣದಲ್ಲಿ ಇಟ್ಕೊಳ್ದೇ ಇದ್ರೆ ತುಂಬ ಕೆಟ್ಟ ಹೆಸರು ಬರುತ್ತೆ. ಆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ಶಿವಮೊಗ್ಗದಲ್ಲಿ ಪ್ರಾರಂಭ ಆಗಿದೆ. ಅಲ್ಲಿ ಮಾಜಿ ಶಾಸಕರ ಸನ್ಮಾನ್ಯ ಪ್ರಸನ್ನ ಕುಮಾರ್ ಅವರು ಮತ್ತು ಮುಖಂಡರಾದ ಸನ್ಮಾನ್ಯ ದತ್ತಾತ್ರೇಯ ಅವರು ಅವರ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಆಗಿದೆ. ಬೀದರ್ನಲ್ಲಿ ಈಗಾಗಲೇ ನಮ್ಮಿಂದ ನಮ್ಮ ಜನಪ್ರತಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾ ಪ್ರತಿನಿಧಿ ಆಯ್ಕೆಯಾಗಿರ್ತಕ್ಕಂಥವರು ಮತ್ತು ಅಲ್ಲಿಯ ಸಮಾಜ ಈಗಾಗಲೇ ಹೋರಾಟವನ್ನು ಮುಂದುವರಿಸಿದ್ದಾರೆ. ನಾವು ಸಹ ಇಡೀ ರಾಜ್ಯದಲ್ಲಿ ಈ ಒಂದು ಹೋರಾಟವನ್ನು ತೀವ್ರ ಮಾಡಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಇದಕ್ಕೆ ಅವಕಾಶ ಆಗದಲ್ಲಿ ಇರತಕ್ಕಂಥ ಸನ್ನಿವೇಶ ತಾವು ಆದಷ್ಟು ಬೇಗ ಮಾಡಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ಸಾಮಾನ್ಯ ವಿದ್ಯಾಮಂತ್ರಿಗಳಲ್ಲಿ ನಾವು ಈ ಮೂಲಕ ನಾವು ಅವ್ರಿಗೆ ಕೋರ್ತಾ ಇದ್ದೀವಿ. ದಯವಿಟ್ಟು ಅದನ್ನು ತಕ್ಷಣದಲ್ಲಿ ಸರಿಪಡಿಸಬೇಕು.